ನಮಸ್ಕಾರ ಮಕ್ಕಳೇ. ಇಂದಿನ ಕತೆ ಚಿನ್ನುವಿನ ಮಾಯಾ ಪೆನ್ಸಿಲ್. ಈ ಕತೆ ನಮಗೆ ಶ್ರಮದ ಮಹತ್ವವನ್ನು ಕಲಿಸುತ್ತದೆ. ಬನ್ನಿ ಕತೆ ಆರಂಭಿಸೋಣ. ಚಿನ್ನುವಿನ ಮಾಯಾ ಪೆನ್ಸಿಲ್. ಚಿನ್ನು ಬ್ಯಾಗ್ ಹೊತ್ತು ಶಾಲೆಗೆ ನಡೆಯುತ್ತಾನೆ. ಚಿನ್ನುವಿಗೆ ಅಯ್ಯೋ, ಓದುವುದು ತುಂಬ ಕಷ್ಟ, ಆಟ ಆಡಿದರೆ ಎಷ್ಟು ಚೆನ್ನಾಗಿರುತ್ತೆ ಎನಿಸುತ್ತದೆ. ಚಿನ್ನುವಿಗೆ ಓದುವುದಕ್ಕಿಂತ ಆಟವೇ ಹೆಚ್ಚು ಇಷ್ಟ. ರಸ್ತೆಯಲ್ಲಿ ಒಂದು ಹೊಳೆಯುವ ಪೆನ್ಸಿಲ್ ಕಾಣಿಸುತ್ತದೆ. ಚಿನ್ನು ಅಯ್ಯೋ, ಎಷ್ಟು ಸುಂದರವಾದ ಪೆನ್ಸಿಲ್ ಹೇಳುತ್ತದೆ. ನಾನು ಮಾಯಾ ಪೆನ್ಸಿಲ್, ಆದರೆ ಒಂದು ನಿಯಮ ಇದೆ. ನೀನು ಶ್ರಮಪಟ್ಟರೆ ಮಾತ್ರ ನಾನು ನಿನಗೆ ಸಹಾಯ ಮಾಡುತ್ತೇನೆ. ನಿಜಾನಾ? ಇಂದಿನಿಂದ ನಾನು ಚೆನ್ನಾಗಿ ಓದುತ್ತೇನೆ ಎಂದು ಚಿನ್ನು ಹೇಳುತ್ತಾನೆ. ಹಾಗೆಯೇ ಚಿನ್ನು ಅಕ್ಷರಗಳನ್ನು ಬರೆಯುತ್ತಾನೆ, ಪುಸ್ತಕಗಳನ್ನು ಓದುತ್ತಾನೆ, ಸಂಖ್ಯೆಗಳನ್ನು ಕಲಿಯುತ್ತಾನೆ, ಚಿತ್ರಗಳನ್ನು ಬಿಡಿಸುತ್ತಾನೆ. ಇವುಗಳನ್ನೆಲ್ಲ ನೋಡಿದ ಅಮ್ಮ, ಬಹಳ ಚೆನ್ನಾಗಿದೆ ಚಿನ್ನು, ಪ್ರತಿದಿನ ಹೀಗೆ ಅಭ್ಯಾಸ ಮಾಡು. ಪೆನ್ಸಿಲ್ ಕೂಡ ಶಬಾಷ್ ಗೆಳೆಯ, ಪ್ರತಿದಿನ ಸ್ವಲ್ಪ ಅಭ್ಯಾಸ ಮಾಡಿದರೆ ನೀನು ತುಂಬ ಮುಂದೆ ಹೋಗುತ್ತೀಯ, ತುಂಬ ಜಾಣ ಆಗುತ್ತೀಯ. ದಿನಗಳು ಕಳೆಯುತ್ತಾ ಚಿನ್ನು ಆತ್ಮವಿಶ್ವಾಸದಿಂದ ಓದಲು ಆರಂಭಿಸಿದ. ಶಾಲೆಯಲ್ಲಿ ಚಿತ್ರಕಲೆ ಮತ್ತು ಓದಿನ ಸ್ಪರ್ಧೆ ನಡೆಯುತ್ತದೆ. ಶಿಕ್ಷಕರು ಇಂದು ಮೊದಲ ಬಹುಮಾನ ಗೆದ್ದವರು ಚಿನ್ನು ಎಂದು ಕರೆಯುತ್ತಾರೆ. ಎಲ್ಲ ಮಕ್ಕಳು ಚಪ್ಪಾಳೆ ತಟ್ಟುತ್ತಾರೆ. ಚಿನ್ನು ಧನ್ಯವಾದಗಳು ಶಿಕ್ಷಕರೇ ಎಂದು ಶಿಕ್ಷಕರಿಗೆ ಧನ್ಯವಾದವನ್ನು ಹೇಳುತ್ತಾನೆ. ನಾನು ಪ್ರತಿದಿನ ಅಭ್ಯಾಸ ಮಾಡಿದ್ದರಿಂದ ಈ ಬಹುಮಾನ ಸಿಕ್ಕಿತು ಎಂದು ಹೇಳುತ್ತಾನೆ. ನಂತರ ಪೆನ್ಸಿಲ್, ನಿಜವಾದ ಮಾಯೆ ನನ್ನಲ್ಲಿಲ್ಲ, ನಿನ್ನ ಶ್ರಮದಲ್ಲಿದೆ ಎಂದು ಕಿವಿಯಲ್ಲಿ ಹೇಳುತ್ತದೆ. ನೋಡಿದ್ರಲ್ಲ ಮಕ್ಕಳೇ, ಮಾಯಾ ಪೆನ್ಸಿಲಿನ ಅದ್ಭುತ ಕಥೆಯನ್ನು. ಮಕ್ಕಳೇ, ಪ್ರತಿದಿನ ಸ್ವಲ್ಪ ಸಮಯ ಓದಿ ಅಭ್ಯಾಸ ಮಾಡಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಮಕ್ಕಳ ಕಥೆಗಳಿಗಾಗಿ GSK Vlog ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗ